ರಾಘವೇಂದ್ರ ಸ್ವಾಮಿಯವರು ಮಹಾವಿಷ್ಣುವಿನ ಶ್ರೇಷ್ಠ ಭಕ್ತರು. ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಈ ಕಾರಣದಿಂದ ರಾಯರ ಭಕ್ತರು ಆಗಾಗ ಮಂತ್ರಾಲಯ ಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಮಂತ್ರಾಲಯ ಯಾತ್ರೆಯನ್ನು ತೆಗೆದುಕೊಳ್ಳುವ ಮುನ್ನ ಏನು ಮಾಡಬೇಕು, ಯಾತ್ರೆಯನ್ನು ಪ್ರಾರಂಭಿಸಿದ ಮುನ್ನ ಏನನ್ನ ಮಾಡಬೇಕು, ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ಏನು ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಮಠ ಕೆಲವೊಂದು ಮಾರ್ಗಸೂಚಿಗಳನ್ನು ಅಭಿವೃದ್ಧಿಪಡಿಸಿದೆ. ಭಕ್ತರು ಈ ಮಾರ್ಗಸೂಚಿಗಳನ್ನು ಪಾಲಿಸಿದರೆ ಆಡಳಿತವು ಪಟ್ಟ ಶ್ರಮ ಸಾರ್ಥಕವಾಗಿ ರಾಯರನ್ನ ನಮ್ಮ ಸೇವೆ ತಲುಪುತ್ತೆ. ಮಂತ್ರಾಲಯ ದರ್ಶನ ಮಾಡುವಾಗ ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಂತ್ರಾಲಯ ಯಾತ್ರೆಯನ್ನು ಪ್ರಾರಂಭಿಸುವ ಮುನ್ನ ಹೀಗೆ ಮಾಡಿ. ಕಡ್ಡಾಯವಾಗಿ ನಿಮ್ಮ ಕುಲದೇವತೆಯನ್ನು ಮೊದಲು ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಯಾಣವನ್ನು ತೆಗೆದುಕೊಳ್ಳುವ ಮುನ್ನ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯ ಯಾತ್ರೆಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮನೆ ದೇವರ ಮುಂದೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ, ಮದ್ಯಪಾನ, ಇತರ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ. ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾಗದೆ ಹೋದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟುಕೊಡಲು ಪ್ರಯತ್ನ ಮಾಡಿ. ಇನ್ನು ಮಂತ್ರಾಲಯಕ್ಕೆ ಬಂದ ನಂತರ ಅಲ್ಲಿ ಏನು ಮಾಡಬೇಕು ಅಂತ, ಯಾತ್ರಾರ್ಥಿಗಳ ಅನುಕೂಲಕ್ಕಾಗಿ ಮಠದಿಂದ ಸ್ಥಾಪಿಸಲಾದ ಮನೆಗಳು, ಕುಟೀರಗಳು, ಅತಿಥಿ ಗೃಹಗಳು ಇರುತ್ತೆ. ಅಲ್ಲಿ ನೀವು ತಂಗಬಹುದು. ಕಡ್ಡಾಯವಾಗಿ ಮಠ ಅನುಸರಿಸುವ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಗಮನಿಸಿ ಮತ್ತು ಗೌರವಿಸಬೇಕು. ರಾಯರ ಸನ್ನಿಧಿಯಲ್ಲಿ ಪ್ರವೇಶಿಸುವ ಮುನ್ನ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಮಂಚಾಲಮ್ಮನ ದರ್ಶನವನ್ನು ಮೊದಲು ಪಡೆದುಕೊಳ್ಳಬೇಕು. ಇಲ್ಲವಾದರೆ ರಾಯರ ದರ್ಶನದ ಭಾಗ್ಯ ಅಪೂರ್ಣವಾಗುತ್ತೆ. ಬೃಂದಾವನದ ದರ್ಶನ ಮಾಡುವ ಮೊದಲು ನಿಮ್ಮ ಕೈಲಾದಷ್ಟು ಮೌನವಾಗಿ ಅಂಗಳದಲ್ಲಿ ಪ್ರದಕ್ಷಿಣೆಯನ್ನು ಹಾಕಬೇಕು. ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳ ಪ್ರಮುಖವಾಗಿರುತ್ತೆ. ಮಠದ ಆವರಣದಲ್ಲಿ ಅನ್ಯಾಯ, ಅವಾಚ್ಯ ಮಾತುಗಳು, ಕೆಟ್ಟ ವರ್ತನೆಯನ್ನು ದೇವಾಲಯದ ಆವರಣದಲ್ಲಿ ಎಂದಿಗೂ ಮಾಡಬೇಡಿ. ಯಾಕೆಂದರೆ ರಾಯರು ಇದನ್ನು ಎಂದಿಗೂ ಮೆಚ್ಚೋದಿಲ್ಲ. ಬೃಂದಾವನವನ್ನು ಪ್ರವೇಶಿಸುವಾಗ ಕೂಗುವುದಾಗಲಿ ಗಲಾಟೆ ಮಾಡುವುದಾಗಲಿ ಮಾಡಬಾರದು. ಶಾಂತವಾಗಿದ್ದು ರಾಯರ ಮಂತ್ರಗಳನ್ನು, ಸ್ತೋತ್ರಗಳನ್ನು ಮನಸ್ಸಿನಲ್ಲೇ ಪಠಿಸಬೇಕು. ನಿಮಗೆ ಮಂತ್ರ ತಿಳಿದಿಲ್ಲವಾದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರವನ್ನು ಹೇಳಿ. ರಾಯರ ದರ್ಶನ ಮಾಡುವಾಗ ವಿವಿಧ ರೀತಿಯ ಶಿರಸ್ತ್ರಾಣ ಅಂದರೆ ಟೋಪಿ, ಕೂಲಿಂಗ್ ಗ್ಲಾಸ್ ಅಥವಾ ವಿಲಕ್ಷಣ ರೀತಿಯ ಬಟ್ಟೆಗಳನ್ನು ಧರಿಸುವುದರ ಬದಲು ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆಗಳನ್ನು ಹೆಣ್ಣು ಮಕ್ಕಳು ಧರಿಸಿ. ಮಂತ್ರಾಲಯದಲ್ಲಿ ಮಹಿಳೆಯರು ಉರುಳು ಸೇವೆ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರದು. ಬದಲಾಗಿ ದೇವರಿಗೆ ಮಂಡಿಯೂರಿ ನಮಸ್ಕಾರವನ್ನು ಮಾಡಬೇಕು. ಇನ್ನು ಪುರುಷರು ಪಂಚೆ, ಶಲ್ಯವನ್ನು ಧರಿಸಬೇಕು. ದೇವಾಲಯದ ಒಳಾಂಗಣದಲ್ಲಿ ಹೊರಗಿನ ಆಹಾರವನ್ನು ತಂದು ಸೇವನೆ ಮಾಡಬಾರದು. ನೀವು ರಾಯರಿಗೆ ನಿರ್ದಿಷ್ಟ ಸೇವೆಯನ್ನು ಮಾಡಲು ನಿರ್ಧಾರ ಮಾಡಿದರೆ ಈ ಸೇವೆಯನ್ನು ಮುಂಜಾನೆ 5ರಿಂದ 7 ಗಂಟೆಯ ನಡುವೆ ಮಾಡೋದು ಉತ್ತಮವಾದ ಫಲವನ್ನು ತಂದುಕೊಡುತ್ತೆ. ಇನ್ನು ಮಂತ್ರಾಲಯದಲ್ಲಿ ರಾಯರ ದರ್ಶನವನ್ನು ಮಾಡಿ ಮುಗಿಸಿದ ನಂತರ ಹಿಂದಿರುಗಿ ಬಂದ ನಂತರ ಏನು ಮಾಡಬೇಕು ಅಂತ ಕೆಲವರಲ್ಲಿ ಗೊಂದಲ ಇರುತ್ತೆ. ಸ್ನೇಹಿತರೆ, ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ನಿಮಗೆ ಮಂತ್ರಾಲಯದಲ್ಲಿ ನೀಡಲಾದಂತಹ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಇರಿಸಿ ನಿಮ್ಮ ಗುರಿಗಳ ಬಗ್ಗೆ, ಯಶಸ್ಸಿನ ಬಗ್ಗೆ ಸಂಕಲ್ಪವನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ. ರಾಯರ ದಿವ್ಯ ಸಾನ್ನಿಧ್ಯದಲ್ಲಿ ನೀವು ಅಳವಡಿಸಿಕೊಂಡ ಒಳ್ಳೆಯ ಆಲೋಚನೆಗಳು, ವಿಚಾರಗಳು, ಆಚರಣೆಗಳನ್ನು ಅಭ್ಯಾಸ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ. ಅವುಗಳೆಲ್ಲ ಕೈಗೂಡುವಂತೆ ರಾಯರು ಖಂಡಿತ ಮಾಡ್ತಾರೆ. ರಾಯರ ದರ್ಶನಕ್ಕೆಂದು ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನೀವು ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ಕೂಡ ಈ ಮೇಲೆ ಹೇಳಿದ ಎಲ್ಲ ಕೆಲಸಗಳನ್ನು ಮಾಡಿ. ರಾಯರು ನಿಮಗೆ ಶೀಘ್ರವಾಗಿ ವರವನ್ನು ಕರುಣಿಸ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.